ವಾಹನದ ವೇಗ 100 ದಾಟಿದ್ರೆ 108ಕ್ಕೆ ಆಂಬ್ಯುಲೆನ್ಸ್ ಬರುತ್ತೆ. ಕೊಪ್ಪಳ ಗವಿಮಠದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಥಾ ಕಾರ್ಯಕ್ರಮ ನಡೆಯಿತು. ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ 100 ವೇಗದಲ್ಲಿ ಚಲಾಯಿಸಿದ್ರೆ 108 ಬರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸುರೇಶ್ ಹೆಟ್ಟಾಳ್ ಉಪಸ್ಥಿತರಿದ್ದರು. ಈಗೆಲ್ಲ ಕಾಲೇಜ್ ಹುಡುಗರು ನೋಡ್ರಿ ನೀವು, ಅವರು ಗಾಡಿ ಫಾಸ್ಟ್ ಹೊಡಿದು ನೋಡಿಬಿಟ್ರೆ ಅವ ಹೊಡೆಯವ ಮೇಲೆ ಇರ್ತಾನೆ, ಹಿಂದೆ ಹೊಡೆಯವ ಅವನು ಭಾಳ ಜೋರು ಬಿಡಿಸ್ತಿರ್ತಾನೆ. ಅವ 50 ಬಿಟ್ರೆ 60 ಬಿಡು ಅಂತಾನೆ, 60 ಬಿಟ್ರೆ 70 ಬಿಡು ಅಂತಾನೆ, 70 ಬಿಟ್ರೆ 90, 90 ಬಿಟ್ರೆ 100, 100 ಮಟ್ಟ ಬಿಡ್ಬೋದು, 100 ಮೇಲೆ ಬಿಟ್ರೆ 108 ಬರ್ತೈತೆ ಅದು. ಸೊ ಅದಕ್ಕೆ ಇದು ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಇದು ರಸ್ತಾ ಸುರಕ್ಷೆ ಅಲ್ಲ, ನಮ್ಮ ಸುರಕ್ಷೆ. ಇದು ಬಹಳ ದೇವ್ರಿದೊಂದು ಆಯುಷ್ಯ ಕೊಟ್ಟಾನಲ್ಲ, ಇದನ್ನ ಹುಂಬುಗುತ್ತಿಗೆ ಮೇಲೆ ಬಳಸೋದಿಲ್ಲ, ಬಹಳ ಜಾಣತನದಿಂದ ಬಳಸಬೇಕು. ಇದು ಏನಿದೆ, ಎಷ್ಟು ಅಧಿಕಾರಿಗಳಿಗೆ ಬೇಸರ ಆಗುತ್ತೆ. ಒಬ್ಬ ಮನುಷ್ಯ ಸರ್ಕಲ್ನಾಗ ನಿಂತು ನಾವು ನೋಡ್ತೀವಲ್ಲ, ಈ ಕಡೆ ನಿಂತ್ರೆ ಈ ಕಡೆ 10 ಮಂದಿ ಇದನ್ನ ನೋಡ್ಬೇಕು. ನನಗೆ ಭಾಳ ಆಶ್ಚರ್ಯ ಅನ್ಸಿದಂದ್ರೆ ರೈಲ್ವೆ ಗೇಟ್ ಹಾಕಲ್ಲಿ ಏನಿರ್ತಾವ ನೋಡಿ, ಅವು ಎಡಕ ಬಲಕ್ಕಿಲ್ಲ, ಓಸು ಎಲ್ಲವೂ ಕೂಡೇ ಹೋಗ್ತಾರೆ. ಯಾರು ಎಕಡೆ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಒಂದು ಲೆಫ್ಟಿಗೆ ಹೋಗೋರಿದ್ರೆ ಬಸ್ ನಿಂತಿತ್ತಂದ್ರೆ ಓಸು 2 ವೀಲರ್ನವ್ರು ಆ ಕಡೆ ಬಂದು ನಿಂದಿರ್ತಾರೆ, ಆ ಕಡೆಯವರು ಪೂರ ಯಾಕಡೆ ಹೋಗ್ಬೇಕು ಅನ್ನೋದಾಗ ಗೊತ್ತಾಗೋದು. ಅಂದ್ರೆ ಇದು ಕಾಮನ್ ಸೆನ್ಸ್ ನಮಗೆ ಬರ್ಬೇಕಿದೆಯಲ್ಲ. ಈಗ ಅಧಿಕಾರಿಗಳು ಎಷ್ಟು ದಿವಸ ಮಾಡಿ ಬೇಸರಾಗಿ ಹೋಗ್ತೈತೆ ಎಲ್ಲರಿಗೆ. ದಿವಸ ಎಡಕ್ಕೆ ಕೈ ಮಾಡಿ ಬಲಕ್ಕೆ ಕೈ ಮಾಡಿ, ಎಡಕ್ಕೆ ಕೈ ಮಾಡಿ ಬಲಕ್ಕೆ ಕೈ ಮಾಡಿ ಸರ್ಕಲ್ನಾಗ ನಿಂತು ಎಷ್ಟೊತ್ತನ ಮಾಡ್ಲಿಕ್ಕೆ ಸಾಧ್ಯತೆ. ಸಾಮಾನ್ಯರಲ್ಲಿ ನಮ್ಮಲ್ಲಿ ಪ್ರಜ್ಞೆ ಬರಬೇಕಿದೆ. ಈ ಪ್ರಜ್ಞೆ ನಮ್ಮೆಲ್ಲರಿಗೆ, ಒಬ್ಬ ಜವಾಬ್ದಾರಿಯುತ ನಾಗರಿಕರು ನಾವು ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ದೇಶ ಕಟ್ಟೋದು ದೂರ ಉಳಿತು, ನಮ್ಮ ಜೀವನ ನಾವು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಂಥ ಜವಾಬ್ದಾರಿ ಎಲ್ಲರಲ್ಲಿ ಬರಲಿ ಅನ್ನೋ ಉದ್ದೇಶ